ತೋಟಗಾರಿಕೆ ಇಲಾಖೆ ಮಹಾಶಿವರಾತ್ರಿ ನಿಮಿತ್ತ ಕೊಪ್ಪಳ ನಗರದಲ್ಲಿ ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಾಜಾ ಹಣ್ಣುಗಳನ್ನು ತಲುಪಿಸಲು ಹಣ್ಣು, ಜೇನು ಮತ್ತು ಅಣಬೆ ಮೇಳ ಆಯೋಜಿಸಿದೆ. ಮೇಳದಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜೀವನೋಪಾಯ ಯೋಜನೆ, ಪ್ರಧಾನಮಂತ್ರಿ ಎಂಇಪಿಎ ಯೋಜನೆ ಫಲಾನುಭವಿಗಳ ಉತ್ಪನ್ನಗಳೇ ಪ್ರಮುಖ ಆಕರ್ಷಣೆ. ದೂರದರ್ಶನದೊಂದಿಗೆ ಪಿಎಂಎಂಇಪಿಎ ಯೋಜನೆ ಫಲಾನುಭವಿ ಶೇಖರ್ ಎಸ್ ಇಂಗಳದಾಳ, ಸೂಕ್ಷ್ಮ ಆಹಾರ ಘಟಕಗಳ ಸ್ಥಾಪನೆಗೆ ಯೋಜನೆ ಅತ್ಯಂತ ಸಹಕಾರಿಯಾಗಿದೆ. ಮೇಳದಲ್ಲಿ ನೇರವಾಗಿ ರೈತರಿಂದಲೇ ಉತ್ಪನ್ನಗಳನ್ನು ಖರೀದಿಸಿ ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ರೈತರಿಗೂ ಅನುಕೂಲವಾಗಲಿದೆ ಎಂದರು. ನಿರ್ಭರ ಅನ್ನುವಂತ ಒಂದು ಪ್ರಧಾನಮಂತ್ರಿಗಳ PMFME ಅಂತೇಳಿ ಸೂಕ್ಷ್ಮ ಆಹಾರ ಘಟಕಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಒಂದು ಈ ಯೋಜನೆ ಇದೆ. ಈ ಯೋಜನೆಯಲ್ಲಿ 30 ಲಕ್ಷದವರೆಗೆ ಲೋನ್ ಆದ್ರೆ 50% ಅಂದ್ರೆ 15 ಲಕ್ಷ ಸಬ್ಸಿಡಿ ಸಿಗುತ್ತೆ. ರೈತ ಸುರೇಶ ಚೌಡಕಿ, ತೋಟಗಾರಿಕೆ ಇಲಾಖೆ ನೀಡಿದ ಮಾಹಿತಿಯಿಂದ ಹಣ್ಣು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ನೆರವಾಗಿದೆ ಎಂದು ಹೇಳಿದರು. ಇಲ್ಲಿ ಸಿಗ್ತಕ್ಕಂತ ತಂತ್ರಜ್ಞಾನ, ಇಲ್ಲಿ ಸಿಗ್ತಕ್ಕಂತ ಮಾಹಿತಿ, ಇಲ್ಲಿ ಎಲ್ಲ ನಮಗೆ ಸಮರ್ಪಕವಾಗಿ ತಿಳಿದಾಗ ನಮ್ಮ ತೋಟದಲ್ಲಿ ಕೂಡ ಬಳಕೆ ಮಾಡ್ತೀವಿ. ನಾವು ಕೂಡ ಒಂದು 30 ಎಕರೆ ಪಪ್ಪಾಯ ಬೆಳೆದಿದ್ದೀವಿ. ಅಂದ್ರೆ ಯಶಸ್ವಿ ಹತ್ರ ಸಾಗಲಿಕ್ಕೆ ಕಾರಣ ಏನಂದ್ರೆ ಈ ತರ ಒಂದು ಮಾಹಿತಿ, ಇಂತ ಒಂದು ತಂತ್ರಜ್ಞಾನ ನಮಗೆ ತೋಟಗಾರಿಕೆ ಇಲಾಖೆ ಕೃಷ್ಣ ಉಕ್ಕುನ್ ಸರ್ ಕೊಟ್ಟಿರೋದ್ರಿಂದ. ಗ್ರಾಹಕ ರವಿಕುಮಾರ ವಸ್ತ್ರದ, ಶಿವರಾತ್ರಿ ಹಿನ್ನೆಲೆ ಉತ್ತಮವಾದ ಹಣ್ಣು ತಲುಪಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮೇಳದಿಂದ ಗ್ರಾಹಕರಿಗಷ್ಟೇ ಅಲ್ಲದೆ ರೈತರಿಗೂ ಅನುಕೂಲವಾಗಿದೆ ಎಂದು ತಿಳಿಸಿದರು. ಇಲ್ಲಿ ಮಾಡುತ್ತಾ ಬಂದಿದ್ದಾರೆ. ಇದು ನಮ್ಮ ಭಾಗದ ರೈತರಲ್ಲಿ ಒಂದು ಅವೇರ್ನೆಸ್ ಮೂಡತಕ್ಕಂತ ಕಾರ್ಯಕ್ರಮದ ಜೊತೆಗೆ ಇಲ್ಲಿ ನಮ್ಮ ಭಾಗದ ಎಷ್ಟೋ ಹೆಕ್ಟರ್ಗಳಲ್ಲಿ ಇವತ್ತು ವಿವಿಧ ತರದ ಹಣ್ಣುಗಳನ್ನ ಬೆಳೆಯುವಂತ ವ್ಯವಸ್ಥೆ ಇಲಾಖೆ ಮಾಡ್ತಾ ಇದೆ. ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಮಂಜುನಾಥ ಲಿಂಗಣ್ಣನವರ್, ಜಿಲ್ಲೆಯ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಲು ತೋಟಗಾರಿಕಾ ಇಲಾಖೆ ಶ್ರಮಿಸುತ್ತಿದೆ. ಈ ಮೇಳದ ಮೂಲಕ ರೈತರ ತೋಟಗಾರಿಕಾ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ಮಾರುಕಟ್ಟೆ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಒಂದು ವಿಶೇಷವಾಗಿದೆ. ಇದು ರೈತರಿಗಾಗಿ ನಾವು ಮಾಡ್ತಾ ಇದ್ದು, ರೈತರೇ ನೇರವಾಗಿ ಇಲ್ಲಿ ಎಲ್ಲ ತಮ್ಮ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ತಂದು ತಾವು ಲಾಭವನ್ನು ಪಡೆಯುತ್ತಾರೆ.